ಸಾಮಾನ್ಯವಾಗಿ ಹೆಣ್ಣು ತಾನು ಕೈ ಹಿಡಿಯೋ ಗಂಡನಿಗೆ ಪರಸ್ತ್ರೀ ಸಹವಾಸ ಇರಬಾರ್ದು ಅಂತ ಬಯಸ್ತಾಳೆ. ಆದರೆ ಇಲ್ಲೊಬ್ಬ ಯುವಕ ತಾನು ಪ್ರೀತಿಸಿದ ಇಬ್ಬರು ಯುವತಿಯರ ಮನವೊಲಿಸಿ ಒಂದೇ ವೇದಿಕೆಯಲ್ಲಿ ಮದುವೆಯಾಗಿದ್ದಾನೆ. ಹಾಗಿದ್ರೆ ಯಾರಾತ? ಈ ಡಬಲ್ ಮ್ಯಾರೇಜ್ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಅಪರೂಪದ ಮದುವೆಗೆ ಸಾಕ್ಷಿಯಾದ ಕೋಟೆನಾಡು ಚಿತ್ರದುರ್ಗ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸ್. ಒಂದೇ ವೇದಿಕೆಯಲ್ಲಿ ಇಬ್ಬರನ್ನ ಮದುವೆಯಾದ ಯುವಕ. ನಾವು ನಮ್ಮ ಯಜಮಾನರು, ನಾವು ನಮ್ಮ ಡಾರ್ಲಿಂಗು. ಡಬಲ್ ಮದುವೆ ಕಣ್ತುಂಬಿಕೊಂಡ ಬಂಧು ಮಿತ್ರರು. ನನ್ನೆರಡು ಕಣ್ಗಳು ನೀವು. ಹೀಗೆ ಇಬ್ಬರು ಯುವತಿಯರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಯುವಕ. ಮದುವೆ ಖುಷಿಯಲ್ಲಿ ಯುವಕನೊಂದಿಗೆ ಫೋಟೋಗೆ ಪೋಸ್ ನೀಡುತ್ತಿರುವ ಯುವತಿಯರು. ಅಪರೂಪದ ಮದುವೆ ಕಣ್ತುಂಬಿಕೊಂಡ ಸಂಬಂಧಿಕರು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ನಗರದ ಅಗಸನಕಲ್ಲು ಬಡಾವಣೆಯ ಎಂಕೆ ಪ್ಯಾಲೇಸ್. ಹೌದು, ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸ್. ಚಿತ್ರದುರ್ಗ ನಗರದ ಜೆಜೆ ಹಟ್ಟಿ ನಿವಾಸಿ ವಸೀಂ ಇಬ್ಬರು ಯುವತಿಯರನ್ನ ಏಕಕಾಲಕ್ಕೆ ಪ್ರೀತಿಸಿ ಮದುವೆಯಾಗಿದ್ದಾನೆ. ಇಬ್ಬರು ಯುವತಿಯರು ಕೂಡ ಗೋವಾ ಮೂಲದವರಾಗಿದ್ದು ವಸೀಂಗೆ ಶಿಫಾ ಹಾಗೂ ಜನ್ನತ್ ಜೊತೆ ಪ್ರೇಮಾಂಕುರವಾಗಿದ್ದು ಕಳೆದ 2 ವರ್ಷಗಳ ಹಿಂದೆ ಇಬ್ಬರಿಗೂ ಪ್ರೀತಿ ಮಾಡುತ್ತಿರುವ ವಿಷಯ ಪ್ರಸ್ತಾಪಿಸಿದ್ದ. ಆರಂಭದಲ್ಲಿ ವಿರೋಧಿಸಿದ್ದ ಇಬ್ಬರನ್ನ ಮನವೊಲಿಸುವಲ್ಲಿ ವಸೀಂ ಸಕ್ಸಸ್ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಇಬ್ಬರು ಯುವತಿಯರ ಮನೆಗಳಲ್ಲೂ ಒಪ್ಪಿಸಿ ಗೋವಾದಲ್ಲಿ ಪ್ರತ್ಯೇಕವಾಗಿ ಗ್ರ್ಯಾಂಡ್ ಆಗಿ ಮದುವೆ ಆಗಿದ್ದು ಇದೀಗ ಚಿತ್ರದುರ್ಗದಲ್ಲಿ ಇಬ್ಬರ ಜೊತೆಗೆ ರಿಸೆಪ್ಷನ್ ಮಾಡಿಕೊಂಡಿದ್ದಾನೆ ವಸೀಂ. ಮದುವೆ ಆದ್ವಿ. ನಮ್ಮ ಮದುವೆ ಎಲ್ಲರದು ಇವಾಗ ಆಲ್ಮೋಸ್ಟ್ ಸ್ವಲ್ಪ ಜನ ನೋಡಿದ್ದಾರೆ. ಅದನ್ನೇ ಒಂದು ಕ್ಲಿಯರಿಫಿಕೇಷನ್ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ನಾವು ಎಸ್ಟರ್ಡೇ ಮದುವೆ ಆಗಿದ್ದು ಇಬ್ಬರು ನನ್ನ ಹೆಂಡ್ತಿರು. ಅವ್ರನ್ನ ನಾನು ಗೋವಾದಲ್ಲಿ ನಾನು ವರ್ಕ್ಶಾಪ್ ಇದೆ, ನಾನು ಅಲ್ಲೇ ಇದ್ದೆ. ನಮ್ಮ ಅಕ್ಕವ್ರ ಮನೆಗೆ ಅಲ್ಲಿ ಮದುವೆ ಮಾಡಿಕೊಟ್ಟಿದ್ರು, ನಾನು ಅಲ್ಲೇ ಇದ್ದೆ. ಸಣ್ಣವನಿದ್ದಾಗಲಿಂದನೂ ಹೋಗೋದು ಬರೋದು ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಇದ್ದಿದ್ದು. ಆವಾಗ ನಾನು ಶಿಫಾ ಅನ್ನೋರನ್ನ ಅಲ್ಲಿ ಇಷ್ಟಪಟ್ಟಿದ್ದು. ಆಲ್ಮೋಸ್ಟ್ ಒಂದು 14 ಇಯರ್ಸ್ ಹಿಂದ್ಗಡೆ ಚೈಲ್ಡ್ಹುಡ್ಡಿಂದ ನಾನು ನೋಡಿದ್ದು. ಅದಾದಮೇಲೆ ಬರೋದು ಹೋಗೋದು ಆ ಥರ ಇತ್ತು ಗೋವಾಕ್ಕೆ. ಅದಾದಮೇಲೆ 9th ಸ್ಟ್ಯಾಂಡರ್ಡ್ ನಾನು ಡ್ರಾಪ್ ಔಟ್ ಆಗಿ ಅಲ್ಲೇ ಗೋವಾದಲ್ಲಿ ಹೋಗಿ ಗೋವಾದಲ್ಲೇ ಸೆಟಲ್ ಆದೆ. ಅದಾದಮೇಲೆ ನನ್ನ ಫ್ಯಾಬ್ರಿಕೇಷನ್ ವರ್ಕ್ ಸರ್, ನನ್ನ ಫ್ಯಾಬ್ರಿಕೇಷನ್ ವರ್ಕೆಲ್ಲ ಅಲ್ಲೇ ಕಲ್ತು ಅಲ್ಲೇ ಫ್ಯಾಬ್ರಿಕೇಷನ್ ವರ್ಕಲ್ಲೇ ವರ್ಕ್ಶಾಪ್ ಮಾಡ್ಕೊಂಡು ಅಲ್ಲೇ ಇದ್ದಿದ್ದು. ಇವಾಗ ಸದ್ಯಕ್ಕೆ ಲಾಸ್ಟ್ 2 ಇಯರ್ಸಿಂದ ಅಬ್ರೋಡಲ್ಲಿದ್ದೆ. ಅದಕ್ಕಿಂತ ಮುಂಚೆ ಜನ್ನತ್ ಅನ್ನೋರು ನನ್ನ ಲೈಫಲ್ಲಿ ಬಂದರು. ಅದು ಒಂದು 7 ಇಯರ್ಸ್ ಬ್ಯಾಕಲ್ಲಿ. ಅವ್ರನ್ನ ಮಾತಾಡಿ ಆಮೇಲೆ ಇಬ್ಬರೂ ಹೇಳ್ದೆ ನಾನು ಈ ಥರ ಇಬ್ಬರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತಂತೇಳಿ. ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಒಪ್ಕೊಂಡಿರಲಿಲ್ಲ. ಆಮೇಲೆ ಅವ್ರ ಮನೆಗಳಲ್ಲೆಲ್ಲ ನಾನು ಬೇಕಂತ ಅವರು ಅವ್ರ ಮನೆಗಳಲ್ಲೆಲ್ಲ ಒಪ್ಪಿಸಿ, ನಾನು ನಮ್ಮ ಮನೆಯಲ್ಲೆಲ್ಲ ಒಪ್ಪಿಸಿ ಎಲ್ಲ ಸೇರಿ ಲಾಸ್ಟ್ ನಾನು ಅಬ್ರೋಡಿಂದ ಬಂದಾಗ ನಮ್ಮ ಅಣ್ಣ ಭಾವನವ್ರಿಗೆ ಹೇಳಿದೆ. ಅವರು ಓಕೆ ಮದುವೆ ಮಾಡೋಣ ಅಂತಂತೇಳಿ ಲಾಸ್ಟ್ ಅದಾದಮೇಲೆ ಮದುವೆ ಮಾಡಿದ್ದು. ವೃತ್ತಿಯಲ್ಲಿ ವಸೀಂ ಫ್ಯಾಬ್ರಿಕೇಶನ್ ಮಾಡುತ್ತಿದ್ದರೆ ಯುವತಿ ಶಿಫಾ ಸಿವಿಲ್ ಇಂಜಿನಿಯರ್ ಆಗಿದ್ದು ಜನ್ನತ್ KFC ಮ್ಯಾನೇಜರ್ ಆಗಿದ್ದು ಇದೀಗ 3 ಮಂದಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಇದೀಗ ವಸೀಂ ಇಬ್ಬರು ಬಾಲ್ಯದ ಗೆಳತಿಯರ ಜೊತೆ ಒಂದೇ ವೇದಿಕೆಯಲ್ಲಿ ಏಕಕಾಲಕ್ಕೆ ಕೈ ಹಿಡಿದಿದ್ದು ನಿಸ್ವಾರ್ಥ ಪ್ರೇಮಕ್ಕೆ ಸಾಕ್ಷಿಯಾಗಿದ್ದು 3 ಮಂದಿ ಮನೆಗಳಲ್ಲೂ ಸಂಭ್ರಮ ಮನೆ ಮಾಡಿದೆ. ಸರ್ ಚೆನ್ನಾಗಿದೆ. ಈಗ ಯಾರೂ ಮಾಡಿಲ್ಲ. ಅವರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಚೆನ್ನಾಗಿ 3 ಜನನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಅವರು ಎಲ್ಲದನ್ನು ಫಸ್ಟ್ ನಾವೆಲ್ಲ ಮಾತಾಡಿದ್ವಿ, ಕೇಳಿದ್ವಿ. ನನ್ನ ಅಳಿಯ ಇಲ್ಲಿ ಇರಲಿಲ್ಲ, ಅವನು ಕುವೈತಲ್ಲಿದ್ದ. ಅವನಲ್ಲಿಂದ ಬಂದಾದಮೇಲೆ ಕೂತ್ಕೊಂಡು ಮಾತಾಡಿದ್ವಿ ಮನೇಲಿ ಎಲ್ಲರೂ ಸೇರಿ ಮಾತಾಡಿದ್ದೀವಿ. ಎಲ್ಲರೂ ಸೇರಿ ಮಾತಾಡಿದಾಗ ಈ ಥರ ಎಲ್ಲ ಹಿಂಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಈಗ 2 ಮದುವೆ ಅಂದರೆ ಯಾರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಸೊ ಹಂಗಾಗಿ ಅವರು ಹೆಣ್ಣಿನ ಕಡೆ 2 ಕಡೆನೂ ಹೋಗಿ ನಾವು ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡಿ ಸ್ವಲ್ಪ ಇದು ಕೊಟ್ಟು ಅವರಿಗೂ ನಾವು ಹೇಳಿದ್ವಿ ಹಿಂಗೆಲ್ಲ ಹಿಂಗೆ ಮಾಡಿ ನಾವು ಇದ್ದೀವಿ ಅಂತ. ಅವ್ರು 3 ಜನನೂ ಚೆನ್ನಾಗಿದ್ದಾರೆ. ಹಂಗಾಗಿ ಎಲ್ಲದಕ್ಕೂ ಸೇರಿ ಅವ್ರನ್ನು ಒಪ್ಪಿಸಿ ನಾವೇನೇನೋ ಮಾಡಿ ಒಂಚೂರು ಇದು ಮಾಡಿ ಎಲ್ಲ ಒಂದು ಗ್ರ್ಯಾಂಡಲ್ಲಿ ಮಾಡೋಣ ಅಂತ ಮಾಡಿದ್ವಿ. ಚೆನ್ನಾಗಿ ಎಲ್ಲ ಆಗಿದೆ ಇಲ್ಲೇ ತನಕ. ಅಂದರೆ ಹೆಣ್ಮಕ್ಳು ಮದುವೆಗೆ ಒಪ್ಕೊಂಡಿದ್ದಾಗಲಿ ಆ ಸಿಚುವೇಶನ್ನು ಸರ್, ಇಬ್ಬರು ಹೆಣ್ಮಕ್ಳು ಮದುವೆಗೆ ಒಪ್ಕೊಂಡಿದ್ರು. ಯಾಕಂದರೆ ಅವರು ಮುಂಚಿಂದನೂ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಎಲ್ಲರೂ. ಸೊ ಹಾಗಾಗಿ ಈಗ ನಮ್ದು ಏನಂದರೆ ನಾವು ಅವ್ರ ಮನೆಯಲ್ಲಿ ಹೇಳಬೇಕಿತ್ತು, ಹೇಳಿದ್ವಿ. ಸ್ವಲ್ಪ ಬಂದೇ ಬರುತ್ತೆ. ಅದನ್ನು ಹೋಗಿಸಿ ಮಾತಾಡಿ ಕೂಲಾಗೆ ಅದನ್ನೆಲ್ಲ ಬಗೆಹರಿಸಿ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿದ್ವಿ. ಹರಿಸಿದ್ಮೇಲೆ ಎಲ್ಲರೂ ಬಂದು ಈಗ ಅವ್ರ ಕಡೆಯವರು ಇವ್ರ ಕಡೆಯವರು ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಹೆಸರಲ್ಲಿ ನಂಬಿಸಿ ವಂಚಿಸುವವರು ಹೆಚ್ಚಾಗುತ್ತಿದೆ.
ಆದರೆ ದುರ್ಗದ ವಸೀಂ 16 ವರ್ಷಗಳಿಂದ ನಿರ್ಮಲ ಮನಸ್ಸಿಂದ ಪ್ರೀತಿಸಿದ್ದ ಇಬ್ಬರು ಯುವತಿಯರನ್ನ ಏಕಕಾಲಕ್ಕೆ ಮದುವೆಯಾಗಿ ಕೈ ಹಿಡಿದು ಮುಂದೆ ಜೀವನ ಸುಖಕರವಾಗಿರಲಿ ಅನ್ನೋದೇ ನಮ್ಮ ಆಶಯ.